ಇವತ್ತಿನಿಂದ ಕರ್ನಾಟಕದ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಶುರುವಾಗಿದೆ. ಸಿಎಂ ಸ್ಥಾನ ಅಲಂಕರಿಸಿದ ಬಳಿಕ ಶಿವಕುಮಾರ್ಗೆ ಇದು ಮೊದಲ ಅಧಿವೇಶನ ಆಗಿದ್ದು, ಮೊದಲ ದಿನವೇ ಆಡಳಿತ ವಿರೋಧ ಪಕ್ಷಗಳ ಟಕ್ಕರ್ ಜೋರಾಗಿದೆ. ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ರೆಡಿ ಮಾಡಿಕೊಂಡಿರುವಂತಹ ಮುಖ್ಯಮಂತ್ರಿಗಳಿಗೆ ಸ್ವಪಕ್ಷೀಯರೇ ಮಗ್ಗಲ ಮುಳ್ಳಾಗ್ತಾರ ಅನ್ನುವಂಥ ಅನುಮಾನ ಈಗ ಉಂಟಾಗಿದೆ. ಅಷ್ಟಕ್ಕೂ ಈ ಶಂಕೆ ಬರೋದಕ್ಕೆ ಕಾರಣ ಏನು? ಇಲ್ಲಿದೆ ನೋಡಿ ರಿಯಲ್ ರಿಪೋರ್ಟ್. ಸಿಎಂ ಡಿಕೆಶಿಗೆ ಅಧಿವೇಶನದ ಅಗ್ನಿ ಪರೀಕ್ಷೆ ಶುರು. ಮೊದಲ ದಿನವೇ ಸಿಎಂ ವಿಪಕ್ಷ ನಾಯಕರ ವಾರ್. ಇಂದಿನಿಂದ ಕರ್ನಾಟಕದ ಮುಂಗಾರು ಅಧಿವೇಶನ ಆರಂಭವಾಗಿದೆ. ಅಧಿವೇಶನಗಳೇನು ವರ್ಷದಲ್ಲಿ 4 ಬಾರಿ ನಡೆಯುತ್ತವೆ. ಆದರೆ ವಿಶೇಷ ಏನಪ್ಪಾ ಅಂದ್ರೆ ಇದು ಡಿಕೆಶಿ ಸಿಎಂ ಸಿಂಹಾಸನ ಬೇರಿದ ಬಳಿಕ ನಡೆಯುತ್ತಿರೋ ಮೊದಲ ಅಗ್ನಿ ಪರೀಕ್ಷೆ. 2 ತಿಂಗಳು 10 ದಿನದ ಹಿಂದೆ ರಾಜ್ಯದ 25ನೇ ಮುಖ್ಯಮಂತ್ರಿಯಾದ ಡಿಕೆಶಿ ಇಂದು ಲಘುಬಗೆಯಿಂದಲೇ ಅಸೆಂಬ್ಲಿಗೆ ಆಗಮಿಸಿದರು. ಸ್ವಪಕ್ಷೀಯ ಶಾಸಕರಿಂದ ಸಿಎಂಗೆ ಅಸಹಕಾರದ ಶಾಕ್. ಮೇಲ್ನೋಟಕ್ಕೆ ಕಾಂಗ್ರೆಸ್ನೊಳಗಿನ ಬಂಡಾಯದ ಬೆಂಕಿ ನಂದಿಸಿದಂತೆ ಕಂಡರೂ ಅದಿನ್ನೂ ಬೂದಿ ಮುಚ್ಚಿದ ಕೆಂಡವಾಗಿದೆ. ವಿಧಾನಸಭೆ ಕಲಾಪಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇದರ ಜೊತೆ ಮಂತ್ರಿ ಸ್ಥಾನ ಕೈತಪ್ಪಿದ ಕಿಚ್ಚಿನಲ್ಲಿರೋ ಅತೃಪ್ತ ಶಾಸಕರು ವಿಧಾನಸೌಧಕ್ಕೆ ಬಂದರೂ ವಿಧಾನಸಭೆಯೊಳಗೆ ಕಾಲಿಡಲಿಲ್ಲ. ಶಾಸಕರಾದ ಎಂ ಕೃಷ್ಣಪ್ಪ, ಪ್ರಿಯಾಕೃಷ್ಣ, ಯಶವಂತ ರಾಯಗೌಡ ಅಸೆಂಬ್ಲಿಗೆ ಗೈರಾದರೆ ವಿಧಾನಸಭೆಗೆ ಹೋಗದೆ ಆಡಳಿತ ಪಕ್ಷದ ಮೊಗಸಾಲೆಯಲ್ಲಿ ಮಾಜಿ ಸಚಿವರಾದ ಮಂಕಾಳ್ ವೈದ್ಯ ಮತ್ತು ಶರಣಬಸಪ್ಪ ದರ್ಶನಾಪುರ್ ಕೂತಿದ್ದು ಪರಿಸ್ಥಿತಿಯನ್ನ ವಿವರಿಸಿದರು. ಇನ್ನು ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ಸತೀಶ್ ಸೇಲ್ ಸಹ ಪರೋಕ್ಷ ಬೇಸರ ಹೊರಹಾಕಿದ್ದಾರೆ. 2.5 ವರ್ಷ ಅವರು ಮಾಡಲಿ, 2.5 ವರ್ಷ ನೀವು ಮಾಡಿ ಅಂತ ಹೇಳ್ಕೊಂಡು ಆದರೆ ಅದ್ರ ಬಗ್ಗೆ ನಾನು ಮನಸ್ಸಿಗೆ ನೋವು ಇಟ್ಕೊಂಡಿಲ್ಲ. ಆದರೆ ಏನಾಗಿದೆ, ಇದ್ದ ಸಚಿವರು ನಮ್ಮ ಮಂಕಾಳ್ ವೈದ್ಯರು ತಾವೇ ಕಂಟಿನ್ಯೂ ಮಾಡಬೇಕಂತ ಇದೆಲ್ಲ ಏನಾಗ್ತದೆ, ಇದರಿಂದ ಅವರಿಗೊಂದು ಡಿಸ್ಅಡ್ವಾಂಟೇಜ್, ನಮ್ಮಲ್ಲಿ ಇರುವಂತಹ ನ್ಯೂನತೆಗಳನ್ನು ತಿಳ್ಕೊಳ್ತಾರೆ. ಸ್ಪೀಕರ್ ಚುನಾವಣೆ ಬಹಿಷ್ಕರಿಸಿ ಬಿಜೆಪಿ ಮೊದಲ ಅಸ್ತ್ರ. ಅಧಿವೇಶನ ಅಗ್ನಿ ಪರೀಕ್ಷೆಯಲ್ಲಿ ಸಿಎಂ ಶಿವಕುಮಾರ್ ಮುಂದೆ ಸಾಲು ಸಾಲು ಸತ್ತು ಪರೀಕ್ಷೆ ಇದೆ. ಇದೇ ಮೊದಲ ಅಂಗವಾಗಿ ನಾಳೆ ನೂತನ ಸ್ಪೀಕರ್ ಆಯ್ಕೆ ನಡೆಯಲಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾದ ಜಿಎಸ್ ಪಾಟೀಲ್ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಆದರೆ ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅಪಚಾರ ಮಾಡಿದೆ ಎಂದು ಆರೋಪಿಸಿರುವ ಬಿಜೆಪಿ ನಾಳಿನ ಸಭಾಧ್ಯಕ್ಷರ ಚುನಾವಣೆಯನ್ನೇ ಬಹಿಷ್ಕರಿಸಿದೆ. ಸಭಾಧ್ಯಕ್ಷರ ಚುನಾವಣೆಯನ್ನ ನಾವು ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಇದು ಡೆಮಾಕ್ರಸಿ ಅಲ್ಲ, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅಪಚಾರ ಮಾಡಿರೋದ್ರಿಂದ ನಾವು ನಾಳೆ ನಡೆಯುವಂತ ಸಭಾಧ್ಯಕ್ಷರ ಚುನಾವಣೆಯನ್ನ ಪ್ರಕ್ರಿಯೆಯನ್ನ ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಆದರೆ ಸಭಾಧ್ಯಕ್ಷರು ಆಯ್ಕೆ ಆದ ಮೇಲೆ ಆ ಸಭೆಗೆ, ಆ ಸೀಟ್ಗೆ, ಆ ಚೇರ್ಗೆ, ಆ ಪೀಠಕ್ಕೆ ಏನು ಗೌರವ ಕೊಡಬೇಕು ಆ ಗೌರವವನ್ನು ನಾವು ಕೊಡ್ತೀರಿ. ಅದರಲ್ಲಿ ನಾವು ಭಾಗಿಯಾಗ್ತೀವಿ. ಚುನಾವಣೆಯಲ್ಲಿ ಭಾಗಿಯಾಗಲ್ಲ ನಾವು. ವಿಧಾನಸಭೆಯ ಬಾಗಿಲಿಗೆ ನಡುಬಗ್ಗಿಸಿ ನಮಿಸಿದ ಸಿಎಂ ಅಖಾಡಕ್ಕೆ ನಾನು ರೆಡಿ ಅನ್ನೋ ಹಾವಭಾವದಲ್ಲಿದ್ದರು. ವಿರೋಧ ಪಕ್ಷದ ನಾಯಕರಿಗೂ ಕೈಕುಲುಕಿ ನೀವು ರೆಡಿನಾ ಅನ್ನೋ ಸಂದೇಶ ನೀಡಿದ್ರು. ಆದರೆ ಆ ಬಳಿಕ ಶುರುವಾಯಿತು ನೋಡಿ ಅಸಲಿ ಆಟ. ಹೌದು, ನಿನ್ನೆ ಸಂಜೆ ಎಲ್ಲಾ ಸಚಿವರಿಗೂ ಖಾತೆ ಹಂಚಿ ಹುಮ್ಮಸ್ಸಿನಲ್ಲಿದ್ದ ಸಿಎಂ ಇಂದು ಸದನದಲ್ಲಿ ಮಂತ್ರಿಗಳ ಪರಿಚಯಕ್ಕೆ ಮುಂದಾದರು. ಈ ವೇಳೆ ಅಡ್ಡ ಬಂದ ಸ್ಯಾಡೋ ಸಿಎಂ ಅಶೋಕ್ ಮೊದಲ ಸಂತಾಪ ಸೂಚನೆ ಆಗಲಿ, ನಾಳೆ ಬೇಕಿದ್ರೆ ನಿಮ್ಮ ಸಂಭ್ರಮ ಮುಂದುವರಿಲಿ ಅನ್ನೋ ಅಡ್ಡಗಾಲು ಹಾಕಿದ್ರು. ಸಂತಾಪದಲ್ಲಿ ಮಂತ್ರಿಗಳ ಹೊಸ ಪರಿಚಯ ಸರಿ ಇರಲ್ಲ, ಅದು ಬೇರೆ. ಅದು ಅವ್ರಿಗೆ ಹಬ್ಬ. ಅದು ಇಲ್ಲಿ ಸಂತಾಪ ಒಂದ್ ಕಡೆ ನೀವು ಮಾಡಿ ಅವ್ರನ್ನ ಪರಿಚಯ ಇದು ಸರಿ ಇರಲ್ಲ ನೋಡಿ. ಸಂತಾಪ ಮಾಡಿ ಬೇಕಾದ್ರೆ ಇದಾದ್ಮೇಲೆ ಮಾಡಿ, ಸಂತಾಪ ಫಸ್ಟ್ ತಗೊಳ್ಳಿ ದಯವಿಟ್ಟು. ವಿರೋಧ ಪಕ್ಷ ನಾಯಕರಿಗೆ ಸಂತಾಪ ಸೂಚನೆ ಮಂಡನೆ ಮಾಡಿದ್ರೆ ತದನಂತರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅರ್ಜೆಂಟ್ ಏನಿಲ್ಲಲ್ಲ, ನಾಳೆ ಮಾಡಿ ಏನಂತೆ ಈ ಸಂತಾಪ ಅವೆರಡು ಮಿಕ್ಸ್ ಮಾಡಬೇಡಿ. ಇಂದು ವಿಧಾನ ಮಂಡಲದ ಉಭಯ ಸದನದಲ್ಲೂ ಸಂತಾಪ ಸೂಚನೆಯೊಂದಿಗೆ ಕಲಾಪ ನಾಳೆ ಮುಂದೂಡಿಕೆಯಾಗಿದೆ. ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷಗಳ ಪ್ರಶ್ನೆಗಳಿಂದ ಸ್ವಪಕ್ಷೀಯರ ಅತೃಪ್ತಿಯ ಒಳಬೇಗುದಿ ಹೆಚ್ಚು ಚಿಂತೆಗೀಡು ಮಾಡಿದೆ. ಮುಂಗಾರು ಅಧಿವೇಶನ ಅಗ್ನಿ ಪರೀಕ್ಷೆ ಸಿಎಂ ಡಿಕೆಶಿಯ ಸಾಮರ್ಥ್ಯಕ್ಕೆ ಮತ್ತೊಂದು ಸತ್ತು ಪರೀಕ್ಷೆ ಆಗಿರುವುದಂತೂ ಸುಳ್ಳಲ್ಲ.